ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ 76ನೇ ಗಣರಾಜ್ಯೋತ್ಸವದಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ದೇಶದ ಸಮಗ್ರತೆಗೆ ಸಂವಿಧಾನ ಮುಖ್ಯ ಎಂದ್ರ. ದೇಶವನ್ನ ಮುನ್ನಡೆಸಲು ಸಂವಿಧಾನ ಅಗತ್ಯವಾಗಿದೆ. ಹಲವಾರು ಜಾತಿ, ಧರ್ಮ, ಭಾಷೆಗಳು ಮತ್ತು ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿದೆ ಎಂದ್ರ. ಭಾರತ ಒಕ್ಕೂಟ ರಾಷ್ಟ್ರವಾಗಿದೆ. ಎಲ್ಲರನ್ನ ಒಂದುಗೂಡಿಸಲು ಸಂವಿಧಾನ ಕಾರಣವಾಗಿದೆ. ಬಾಬಾ ಸಾಹೇಬರ ಚಿಂತನೆಗಳ ಮೂಲಕ ಭಾರತಕ್ಕೆ ಬೃಹತ್ ಸಂವಿಧಾನ ನೀಡಿದ್ದಾರೆ. ಸದಾಕಾಲ ಸಂವಿಧಾನದಲ್ಲಿ ಅಂಬೇಡ್ಕರ್ ಜೀವಂತವಾಗಿದ್ದಾರೆ. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಜೊತೆಗೆ ಮೂಲಭೂತ ಕರ್ತವ್ಯಗಳನ್ನು ಪಾಲಿಸಬೇಕೆಂದು ತಿಳಿಸಿದರು. ಭಾರತ ಸಂವಿಧಾನ ಮಹಾ ಗ್ರಂಥವಾಗಿದೆ. ಸಂವಿಧಾನದ ಮೂಲಕ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಆಡಳಿತ ನಡೆಸುತ್ತಿದೆ ಎಂದರು. ಅಲ್ಲಿರುವಂತಹ ಹಕ್ಕುಗಳನ್ನು ನಾವು ಉಪಯೋಗಿಸ್ಕೊಳ್ಳೋದಲ್ಲ, ಅದರಲ್ಲಿ ಹಕ್ಕುಗಳ ಜೊತೆಗೆ ಬರುವಂತಹ ಕರ್ತವ್ಯಗಳೇನಿದೆ ಅದನ್ನು ಅರಿತು ನಮ್ಮ ಕರ್ತವ್ಯಗಳನ್ನು ನಾವು ಸಂಪೂರ್ಣವಾಗಿ ಈ ದೇಶದ ಜವಾಬ್ದಾರಿಯನ್ನು ತಗೊಂಡು ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸಿದರೆ ಮಾತ್ರ ನಿಜವಾದ ಗೌರವವನ್ನು ನಾವು ಸಲ್ಲಿಸಲಾಗ್ತದೆ ಅಂತ ನಾನು ಅಭಿಪ್ರಾಯವನ್ನು ಇವತ್ತು ವೇದಿಕೆ ಮುಖಾಂತರ ವ್ಯಕ್ತಪಡಿಸಲಿಕ್ಕೆ ನಾನು ಬಯಸ್ತೇನೆ. ಒಂದು ವೇಳೆ ಈ ಮಹಾಗ್ರಂಥ ಅವತ್ತಿನ ದಿವಸ ಜಾರಿಗೆ ಬಂದಾಗಿಂದ ಕೂಡ ಇವತ್ತಿಗೆ ಸುಮಾರು 76 ವರ್ಷಗಳಾಗಿದೆ. ಈ ದೇಶ ಈಗಾಗಲೇ ಹೇಳಿದಂತೆ ಹಲವಾರು ವಿಭಿನ್ನತೆ ಇರುವಂಥ ಒಂದು ದೊಡ್ಡ ದೇಶ. ಅದರಿಂದ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಇವತ್ತು ಕೂಡ ಈ ದೇಶ ಒಂದು ಯುನಿಫೈಡ್ ನೇಷನ್ ಆಗಿ ಸಾಗ್ತಾ ಇದೆ ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನ. ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ಧ್ವಜಾರೋಹಣ ನೆರವೇರಿಸಿದ್ರ. 3 ವರ್ಷದ ಅಂಗನವಾಡಿ ಬಾಲಕ ಚಿರಾಗ್ ಎಂಬಾತನಿಂದ ದೇಶದ ಸಂವಿಧಾನ ಪೀಠಿಕೆ ಬೋಧನೆ ಮಾಡಿಸಲಾಯಿತು. ತಾಲೂಕು ಆಡಳಿತದಿಂದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಕಳಲೆ ಕೇಶವಮೂರ್ತಿ, ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು, ತಾಲೂಕು ಪಂಚಾಯಿತಿ ಇಒ ಜರಾಲ್ಡ್ ರಾಜೇಶ್, ಡಿವೈಎಸ್ಪಿ ರಘು, ನಗರಸಭಾಧ್ಯಕ್ಷ ಶ್ರೀಕಂಠ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.